ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಿದ್ದೀನಿ. ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಂದು ಕುಟುಂಬಗಳನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಎಲ್ಲರನ್ನ ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ. ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ದೇವರ ಸಮಾಧಾನ, ದೇವರ ಕೃಪೆ ಸದಾಕಾಲ ನಿಮ್ಮೊಂದಿಗಿರಲಿ. ಆಮೇನ್. ಸರಿಬಿದ್ದ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು, ದೇವರ ಸುವಾರ್ತೆಯನ್ನು ಕಳೆದ 10 ವರ್ಷಗಳಿಂದ ಸಾರುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರ್ತನಲ್ಲಿ ನಂಬ್ತಿದ್ದೇನೆ. ಈ ಪ್ರಾರ್ಥನೆ ಸಮಯದಲ್ಲಿ ಬರುವಂಥ ಸೇವೆ ಮೂಲಕ ನಿಮ್ಮಲ್ಲಿ ಅನೇಕರು ಆಶೀರ್ವಾದವನ್ನು, ರಕ್ಷಣೆಯನ್ನು, ಸೌಖ್ಯವನ್ನು, ಬಿಡುಗಡೆಯನ್ನು, ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೆಂಬುದಾಗಿ. ಕಾರಣ ನಮ್ಮ ದೇವರು ವಾಕ್ಯವಾಗಿದ್ದಾರೆ. ವಾಕ್ಯದಲ್ಲಿ ದೇವರ ಶಕ್ತಿ, ದೇವರ ಬಿಡುಗಡೆ, ದೇವರ ರಕ್ಷಣೆ, ದೇವರ ಸೌಖ್ಯ ಉಂಟು. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ಈ ವಾಕ್ಯವನ್ನು ನೋಡುತ್ತಿರುವಾಗಲೇ, ಈ ವಾಕ್ಯವನ್ನು ನಂಬುವಾಗಲೇ ದೇವರ ವಾಕ್ಯದ ಶಕ್ತಿ ಎಂಬುದನ್ನು ಮುಟ್ಟಿ ನೀವು ಎದುರು ನೋಡುವ ಕಾರ್ಯದಲ್ಲಿ ದೇವರು ನಿಮಗೆ ಅದ್ಭುತವನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸುವ ದೇವರಾಗಿದ್ದಾರೆ. ಆಮೇನ್. ದೇವರ ಮಹಾಕೃಪೆಯಿಂದ ನಿಮ್ಮ ಎಲ್ಲರ ಪ್ರಾರ್ಥನೆ ಮೂಲಕ ಕಳೆದ 10 ವರ್ಷ ಕಾಲ ಈ ಲೈಫ್ ಟೈಮ್ ಮೂಲಕ ಉಚಿತವಾಗಿ ಸುವಾರ್ತೆಯನ್ನು ಸಾರುವಂತೆ ದೇವರು ಕೊಟ್ಟಂಥ ಈ ಅನುಗ್ರಹಕ್ಕಾಗಿ, ಈ ಒಂದು ಕೃಪೆ ಆಸಕ್ತಿಗಾಗಿ ನಾನು ಕರ್ತನಿಗೆ ಮಹಿಮೆ ಸಲ್ಲಿಸ್ತೇನೆ. ಆಮೇನ್. ಸರಿಬಿದ್ದ ಮಕ್ಕಳೇ, ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಅಧಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಗಾದರೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಜ್ಜೀವನ ಉಂಟಾಗಬೇಕು. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜನರು ಸತ್ಯವಾದ, ನಿತ್ಯ ದೇವರಾದ, ಜೀವಲ ಏಕೈಕ ದೇವರಾದ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಬೇಕು. ಅದಕ್ಕೋಸ್ಕರನೇ ನಾವು ಪ್ರಾರ್ಥಿಸ್ತಿದ್ದೀವಿ, ಸುವಾರ್ತೆ ಸಾರ್ತಿದ್ದೀವಿ, ಪ್ರಯಾಸ ಪಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ. ಹೇಗಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಜ್ಜೀವನ ಉಂಟಾಗಬೇಕು, ರಕ್ಷಣೆ ಉಂಟಾಗಬೇಕು, ದೇವರ ಮಹಿಮೆ ತೋರ್ಬಿಡಬೇಕು, ದೇವರ ರಾಜ್ಯ ಕಟ್ಟಲ್ಪಡಬಹುದಾಗಿ. ಆಮೇನ್. ಆದ್ದರಿಂದ ಈ ಒಂದು ಸುವಾರ್ತೆ ಸೇವೆ ಮೂಲಕ ಅನೇಕ ರಕ್ಷಣೆ ಹೊಂದಿಕೊಳ್ಳುವಂತೆ, ದೇವರನ್ನು ತಿಳಿದುಕೊಳ್ಳುವಂತೆ, ದೇವರ ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ನಾವು ಪ್ರಯಾಸ ಪಡ್ತಿದ್ದೀವಿ. ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ, ಈ ಪ್ರಾರ್ಥನೆ ಸಮಯ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅನೇಕರಿಗೆ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರಿಪ ಮಕ್ಕಳೇ, ಕಳೆದ 2 ತಿಂಗಳಿಂದ ನಾವು ಎಕ್ಸಾಮ್ ಬರೆಯೋ ಮಕ್ಕಳಿಗೋಸ್ಕರ, ಅಂದರೆ ಪರೀಕ್ಷೆ ಬರೆಯೋ ಮಕ್ಕಳಿಗೋಸ್ಕರ ಅಧಿಕವಾಗಿ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನ ನಿಮ್ಮೆಲ್ಲರಿಗೋಸ್ಕರ, ಎಕ್ಸಾಮ್ ಬರೆಯೋ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೀವಿ. ದೇವರು ಪ್ರಾರ್ಥನೆ ಕೇಳ್ತಾರೆ. ಖಂಡಿತ ಎಕ್ಸಾಮ್ ಬರೆಯೋ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾರೆ. ಆಮೇನ್. ಆದ್ದರಿಂದ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದಿದ್ರೆ ಈ ಕೆಳಗೆ ಬರುವಂಥ ಈ ಮೊಬೈಲ್ ನಂಬರ್ಗೆ, ಈ ಫೋನ್ ನಂಬರ್ಗೆ ನೀವು ಕರೆ ಮಾಡಿ, ಫೋನ್ ಮಾಡಿ ನಿಮ್ಮ ವಿಜ್ಞಾಪನೆಗಳನ್ನು, ನಿಮ್ಮ ಪ್ರಾರ್ಥನೆ ಮನೆಗಳನ್ನ ನೀವು ತಿಳಿಸ್ಬೋದು. ಕಾರಣ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಯಾರೆಲ್ಲ ವಿಜ್ಞಾಪನೆ ಕೊಡ್ತಾರೋ, ಪ್ರತಿ ಮಕ್ಕಳೇ ಯಾರೆಲ್ಲ ನಿಮ್ಮ ಒಂದು ಬೇಡಿಕೆಯನ್ನು ಕೊಡ್ತೀರೋ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ನಾವು ಆಯುಧವಾಗಿದ್ದೀವಿ. ಪ್ರಾರ್ಥನೆಯನ್ನು ಕೇಳುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಅದ್ಭುತ ಮಾಡಲು ಸಕ್ತನಾಗಿದ್ದಾನೆ. ಆಮೇನ್. ಆದ್ದರಿಂದ ಯಾವುದೇ ಸಮಯದಲ್ಲಿ ಕೂಡ, ಯಾವುದೇ ಕಾಲದಲ್ಲಿ ಕೂಡ ಇಲ್ಲಿ ಕೆಳಗಡೆ ಬರುವಂಥ ಆ ಮೊಬೈಲ್ ನಂಬರ್ಗೆ, ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ವಿಜ್ಞಾಪನೆಗಳನ್ನು, ಪ್ರಾರ್ಥನಾ ಮನೆಗಳನ್ನ ತಿಳಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥಿಸಲು ಆಯುಧವಾಗಿದ್ದೀವಿ. ಸರಿದ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು ನೋಡಿ ಯೇಸು ಸ್ವಾಮಿ ವಾಗ್ದಾನ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು.
ಆಮೇನ್. ನಾವು ಸತ್ಯವೇದದಲ್ಲಿ ಮೀಕಾ ಬರೆದ ಪ್ರವಾದನ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯ, ಮೀಕಾ ಚಾಪ್ಟರ್ 7:15, ಮೀಕನು ಬರೆದ ಪ್ರವಾದನ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡುವಾಗ, ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ಪ್ರತಿಯೊಬ್ಬರು ಯಾವುದೋ ಒಂದು ಕಾರ್ಯದಲ್ಲಿ ದೇವರಿಂದ ಅದ್ಭುತಗಳನ್ನು ಎದುರು ನೋಡ್ತಿದ್ದೀರಾ, ದೇವರಿಂದ ಅತಿಶಯಗಳನ್ನು ಎದುರು ನೋಡ್ತಿದ್ದೀರಾ. ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಮಗೆ ಅದ್ಭುತಗಳನ್ನು ಮಾಡುವೆನು. ಆಮೇನ್. ಅಥವಾ ಅದ್ಭುತಗಳನ್ನು ತೋರಿಸುವೆನು. ನೋಡಿ, ಅಲ್ಲಿ ವಾಕ್ಯ ಬಿಡಿದೆ, ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಆಮೇನ್. ದೇವರು ಹೇಳ್ತಿದ್ದಾರೆ, ಮಗನೇ, ಮಗಳೇ, ಯಾಕೆ ಸೋತು ಹೋಗ್ತಿದ್ಯಾ? ಯಾಕೆ ಭಯಪಡ್ತಾ ಇದೀಯಾ? ಯಾಕೆ ಕಣ್ಣೀರು ಸುರಿಸ್ತಾ ಇದೆಯಾ? ಯಾಕೆ ನಿನ್ನ ಜೀವನದಲ್ಲಿ ತಡ ಮಾಡ್ತಾ ಇದ್ದೀಯಾ? ನೀವು ಎದುರು ನೋಡುವ ಕಾಲದಲ್ಲಿ ಸೋತು ಹೋಗಿದ್ಯಾ? ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು. ಕಾರಣ ನಮ್ಮ ದೇವರು ಅದ್ಭುತಗಳು ಮಾಡುವ ದೇವರಾಗಿದ್ದಾರೆ. ಅವರ್ ಗಾಡ್ ಇಸ್ ಮಿರಾಕಲ್ ಗಾಡ್. ಆಮೇನ್. ನನ್ನ ಪ್ರೀತಿಯ ಸಹೋದರ, ನೀನು ನಾನು ಆರಾಧಿಸುವಂಥ ದೇವರು, ನಂಬಿರುವಂಥ ದೇವರು, ನಮ್ಮಲ್ಲಿ ವಾಸ ಮಾಡುವಂಥ ದೇವರು, ನಮ್ಮೊಂದಿಗೆ ಮಾತಾಡಿರುವಂಥ ದೇವರು ಸಾಧಾರಣವಾದ ದೇವರಲ್ಲ, ಅತಿಶಯಗಳು ಮಾಡುವ ದೇವರು ಮತ್ತು ಅದ್ಭುತಗಳನ್ನು ತೋರಿಸುವಂಥ ದೇವರಾಗಿದ್ದಾರೆ. ಇದುವರೆಗೂ ನಮ್ಮ ಎಲ್ಲರ ಜೀವಿತದಲ್ಲಿ ಯೇಸು ಸ್ವಾಮಿ ಎಷ್ಟೊಂದು ಅದ್ಭುತಗಳನ್ನು, ಎಷ್ಟೊಂದು ಅತಿಶಯಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ನೀವು ಯಾವ್ಯಾವ ಕಾಲದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು, ಬಿಡುಗಡೆಯನ್ನು ಎದುರು ನೋಡ್ತಿದ್ರು, ಅದೇ ಸ್ವಾಮಿ ಇವತ್ತು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಕಾರಣ ಸತ್ಯವೇದದಲ್ಲಿ ಓದಿ ನೋಡುವಾಗ, ಕೀರ್ತನೆಗಳು 77ನೇ ಅಧ್ಯಾಯ 14ನೇ ವಾಕ್ಯ, ಸ್ಲಮ್ಸ್ 77:14, ಕೀರ್ತನೆಗಳು 77:14 ಭಾಗದಲ್ಲಿ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಅದ್ಭುತ ನಡೆಸುವ ದೇವರು ನೀನು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅಲ್ಲಿ ಕೀರ್ತನೆಗಳಲ್ಲಿ ಅಲ್ಲಿ ಭಕ್ತನು ಹೇಳ್ತಾನೆ, ಸ್ವಾಮಿ ನೀನು ಅದ್ಭುತಗಳನ್ನು ನಡೆಸುವ ದೇವರು. ಹೌದು ಮಕ್ಕಳೇ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ಅದ್ಭುತಗಳನ್ನು ನಡೆಸುವಂಥ ದೇವರು, ಅತಿಶಯಗಳನ್ನು ತೋರಿಸುವಂಥ ದೇವರು. ಆಮೇನ್. ಕಾರಣ ದೇವರು ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ಅಲ್ಲಿ ಭಕ್ತನ ಹೇಳ್ತಾನೆ, ಏಸಪ್ಪ ನೀನು ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದೀರಾ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವ್ಯಾವ ಕಾರ್ಯದಲ್ಲಿ ಸೋತು ಹೋಗಿದ್ದೀರಾ, ಮನಸ್ಸು ನೊಂದುಕೊಂಡಿದ್ದೀರಾ, ಕಣ್ಣೀರಿಂದ ಇದ್ದೀರಾ, ದುಃಖದಿಂದ ಇದ್ದೀರಾ, ವೇದನೆಯಿಂದ ಇದ್ದೀರಾ, ಅಯ್ಯೋ ಈ ಕಾರ್ಯ ನಡೀತಾ ಇಲ್ಲ, ಈ ಕಾರ್ಯದಲ್ಲಿ ಒಂದು ಬಿಡುಗಡೆ ಸಿಗ್ತಾ ಇಲ್ಲ, ಈ ವ್ಯಾಧಿಯಲ್ಲಿ ಒಂದು ಸೌಖ್ಯ ಉಂಟಾಗ್ತಿಲ್ಲ, ಈ ತಡೆ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಈ ಕಾರ್ಯದಲ್ಲಿ ಒಂದು ಅದ್ಭುತದಿಂದ ಸೋತು ಹೋಗ್ತಿದ್ದೀರಾ. ಇವತ್ತು ಏಸಪ್ಪ ಹೇಳ್ತಿದ್ದಾರೆ, ನಾನು ನಿಮಗೆ ಅದ್ಭುತಗಳನ್ನು ತೋರಿಸುವೆನು, ನಿಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡುವ ದೇವರಾಗಿದ್ದೀನಿ. ಕಾರಣ ಇನ್ನೊಂದು ವಾಕ್ಯವನ್ನು ನೋಡುವಾಗ, ನೀವು ಯೆಶಾಯ ಬರೆದ ಪ್ರವಾದನ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ, ಯೆಶಾಯ ಚಾಪ್ಟರ್ 9:6 ಅಲ್ಲಿ ನೋಡುವಾಗ, ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ ನೋಡುವಾಗ, ಅದ್ಭುತ ಸ್ವರೂಪನು ಎಂಬುದು ಆತನ ಹೆಸರು. ಆಮೇನ್. ಸಹೋದರ, ಸಹೋದರಿ, ನೀವು ನಾವು ಆರಾಧಿಸುವಂಥ ದೇವರು, ವಿಶ್ವಾಸ ಮಾಡುವಂಥ ದೇವರು, ನಂಬಿಕೊಂಡಿರುವಂಥ ದೇವರು, ನಮ್ಮೊಂದಿಗೆ ಮಾತಾಡುತ್ತಿರುವಂಥ ದೇವರು, ನಮ್ಮಲ್ಲಿ ಪರಿಶುದ್ಧ ಆತ್ಮನಾಗಿ ವಾಸ ಮಾಡುತ್ತಿರುವಂಥ ದೇವರು ಅದ್ಭುತ ಸ್ವರೂಪನು. ನಮ್ಮ ದೇವರ ಹೆಸರು ಏನು ಗೊತ್ತಾ? ಅದ್ಭುತ ಸ್ವರೂಪನು ಎಂಬುದು ಆತನ ಹೆಸರು. ಆಮೇಲೆ ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾರೆ. ಸಹೋದರ, ಸಹೋದರಿ, ಯಾವುದೋ ಒಂದು ಕಾರ್ಯದಲ್ಲಿ ಅದ್ಭುತ ಎದುರು ನೋಡಿ ಈ ದೇವರ ವಾಕ್ಯದ ಕೇಳುತ್ತಿದ್ದೀರಾ? ದೇವರ ವಾಕ್ಯ ಕೇಳುತ್ತಿರುವಾಗಲೇ, ದೇವರ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡುತ್ತಿರುವಾಗಲೇ, ದೇವರ ವಾಕ್ಯವನ್ನು ವಿಶ್ವಾಸ ನಂಬಿಕೆ ಮಾಡ್ತಿರುವಾಗಲೇ ದೇವರ ಅದ್ಭುತ ಮಾಡುವ ಶಕ್ತಿ, ದೇವರ ಅತಿಶಯಗಳನ್ನು ತೋರಿಸುವ ಶಕ್ತಿ ನಿಮ್ಮ ಮೇಲೆ ಇರ್ತಾ ಇದೆ. ಅದ್ಭುತ ನಡೆದು ನೀವು ದೇವರಿಗೆ ಸಾಕ್ಷಿಯಾಗಿಡುವಂತೆ ಕರ್ತನು ಇವತ್ತು ಕ್ರಿಯೆ ಮಾಡ್ತಿದ್ದಾರೆ. ನನ್ನ ಆತ್ಮದಲ್ಲಿ ಗ್ರಹಿಸ್ತಿದ್ದೇನೆ, ಯಾರೆಲ್ಲ ಈ ದೇವರ ವಾಕ್ಯವನ್ನು, ಜೀವಳ ವಾಕ್ಯವನ್ನು, ಕರ್ತನ ವಾಕ್ಯವನ್ನು ನಂಬುತ್ತಿದ್ದೀರೋ, ವಿಶ್ವಾಸ ಮಾಡ್ತಿದ್ದೀರೋ,
ಹೃದಯದಲ್ಲಿ ಜಾಗ ಕೊಡ್ತಿದ್ರು. ನಿಮ್ಮ ಮೇಲೆ ಅದ್ಭುತಗಳು ಮಾಡುವಂಥ ಶಕ್ತಿ, ಅತಿಶಯಗಳು ತೋರಿಸುವಂಥ ದೇವರ ಶಕ್ತಿ ಕ್ರಿಯೆ ಮಾಡ್ತಿದೆ. ಒಂದು ವೇಳೆ ನೀವು ಕೇಳ್ಬೋದು, ಬ್ರದರ್ ಮತ್ತೆ ಯಾಕೆ ದೇವರು ಅದ್ಭುತ ಸ್ವರೂಪನಾಗಿದ್ದರೆ, ಅತಿಶಯವಾದ ದೇವರು ಆಗಿದ್ದರೆ, ಅದ್ಭುತ ಮಾಡುವ ಕರ್ತನಾಗಿದ್ದರೆ ನಮ್ಮ ಜೀವನದಲ್ಲಿ ಯಾಕೆ ಅದ್ಭುತ ನಡೀತಿಲ್ಲ? ಎಷ್ಟೊಂದು ಕಾಲದಲ್ಲಿ ತಡೆಯಲ್ಪಟ್ಟಿದೆ, ಎಷ್ಟೊಂದು ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದೀವಿ, ಶರೀರದಲ್ಲಿ ಎಷ್ಟೊಂದು ವ್ಯಾಧಿ ರೋಗ ಬೆಳವಿಂದ ವೇದನೆ ಪಡ್ತಿದ್ದೀವಿ, ಎಷ್ಟೊಂದು ಕಾಲದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಎಷ್ಟೊಂದು ಕಾಲದಲ್ಲಿ ತಡೆ ಸೋಲು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಿರ್ಬೋದು, ಈ ಸಂದೇಹ ನಿಮ್ಮನ್ನು ಕಾಡುತ್ತಿರ್ಬೋದು, ಯಾಕೆ ನಮ್ಮ ಜೀವನದಲ್ಲಿ ಏಸಪ್ಪ ಅದ್ಭುತ ಮಾಡ್ತಾ ಇಲ್ಲ? ಯಾಕೆ ಏಸಪ್ಪ ನಮ್ಮ ಜೀವನದಲ್ಲಿ ಅತಿಶಯಗಳನ್ನು ತೋರಿಸ್ತಾ ಇಲ್ಲ? ಅಮ್ಮೆ ಕಾರಣದ ಮಕ್ಕಳೇ, ಯಾಕೆ ನಮ್ಮ ಜೀವನದಲ್ಲಿ ಇವತ್ತು ಕೂಡ ಅದ್ಭುತಕ್ಕೆ ತಡೆ ಏನು? ಆಮೇ ಕಾರಣ ನಾವು ಆರಾಧಿಸುವಂಥ ದೇವರು, ನಮ್ಮಲ್ಲಿ ಜೀವಿಸುವಂಥ ದೇವರು ಅದ್ಭುತ ಸ್ವರೂಪನೋ, ಅತಿಶಯವಾದ ದೇವರು, ಅದ್ಭುತ ಕರ್ತನಾಗಿದ್ದಾನೆ. ಮತ್ತು ಯಾಕೆ ನಮ್ಮ ಜೀವನದಲ್ಲಿ ತಡೆ ಅದ್ಭುತಕ್ಕೆ ತಡೆ ಏನು ಎಂಬುದಾಗಿ ನೋಡುವಾಗ, ನೀವು ಸತ್ಯದಲ್ಲಿ ಕೀರ್ತನೆಗಳು 78ನೇ ಅಧ್ಯಾಯ 32ನೇ ವಾಕ್ಯ, ಸ್ಯಾಮ್ಸ್ 78:32, ಕೀರ್ತನೆಗಳು 78ನೇ ಅಧ್ಯಾಯ 32ನೇ ವಾಕ್ಯ ಓದುವಾಗ, ಅವರು ಆತನ ಅದ್ಭುತಗಳನ್ನು ನಂಬದೇ ಹೋದರು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಅದ್ಭುತ ಎದುರು ನೋಡ್ತಿದ್ದೀವಿ. ದೇವರಿಂದ ಬಿಡುಗಡೆಯನ್ನು, ಆಶೀರ್ವಾದವನ್ನು, ಸಮಾಧಾನವನ್ನು, ಸೌಖ್ಯವನ್ನು, ಜಯವನ್ನು, ಅದ್ಭುತ ಅತಿಶಯಗಳನ್ನು ಎದುರು ನೋಡ್ತಿದ್ದೀವಿ, ತಪ್ಪಲ್ಲ. ಆದರೆ ದೇವರ ಮಕ್ಕಳ ಜೀವನದಲ್ಲಿ ಅಪನಂಬಿಕೆ, ಅವಿಶ್ವಾಸ ಇರಬಾರ್ದು. ಕಾರಣ ನೋಡಿ, ಅವರು ಆತನ ಅದ್ಭುತಗಳನ್ನು ನಂಬದೆ ಹೋದರು. ಇವತ್ತು ಎಷ್ಟೋ ದೇವರ ಮಕ್ಕಳು ದೇವರ ಅದ್ಭುತಗಳನ್ನು, ದೇವರ ಅತಿಶಯಗಳನ್ನು ನಂಬುವುದಿಲ್ಲ, ವಿಶ್ವಾಸ ಮಾಡುವುದಿಲ್ಲ. ದೇವರ ವಾಕ್ಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆ ಕಾಂತ್ಯ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ನಾಚಿಕೆ ಪಟ್ಟು ಹೋಗೋದಿಲ್ಲ. ನಿನ್ನ ನಂಬಿಕೆ ದೊಡ್ಡದು, ಅದೇ ನಿನಗೆ ಸ್ವಸ್ಥಪಡಿಸಿತು. ನೀನು ನಂಬಿದಂತೆ ಆಗು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಈ ದೇವರ ವಾಕ್ಯವನ್ನು ಕೇಳಿದ್ರು ನೀವು ದೇವರ ಅದ್ಭುತಗಳನ್ನು, ದೇವರ ಅತಿಶಯಗಳನ್ನು ನೀವು ನಂಬುವಾಗ ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ತೋರ್ಪಡಿಸ್ತಾರೆ. ನೀವು ಎದುರು ನೋಡುವಂಥ ಅದ್ಭುತಗಳನ್ನ ಮಾಡ್ತಾರೆ. ನೋಡಿ, ಇಲ್ಲಿ ವಾಕ್ಯಪಟ್ಟಿದೆ, ಅವತ್ತು ಇಸ್ರಾಯೇಲರು, ದೇವರ ಜನರು, ಅವರು ಆತನ ಅದ್ಭುತಗಳನ್ನು ನಂಬದೆ ಹೋದರು. ನೀವು ಕೀರ್ತನೆ 106:21-22 ವಾಕ್ಯ ಓದಿ ನೋಡುವಾಗ, ಸ್ಲಾಮ್ಸ್ 106:21-22, ಕೀರ್ತನೆಗಳು 106ನೇ ಅಧ್ಯಾಯ 21-20 ವಾಕ್ಯ ಇರುವಾಗ ಅಲ್ಲಿ ವಾಕ್ಯಲ್ಪಟ್ಟಿದೆ, ಅವರು ಅದ್ಭುತಗಳನ್ನು ಮರೆತೇ ಬಿಟ್ಟರು. ದೇವರು ಅವರ ಜೀವನದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಅತಿಶಯಗಳನ್ನು ದೇವರ ಮಕ್ಕಳು ಮರೆತೇ ಬಿಟ್ಟರು. ಕಾರಣ ಏನು? ಅಲ್ಲಿ ನಮ್ಮ ಅದ್ಭುತಗಳನ್ನ ನಂಬದೇ ಹೋದರು. ಇಲ್ಲಿ ಅದ್ಭುತಗಳನ್ನ ಅವರು ಮರೆತೇ ಬಿಟ್ಟರು. ಇದು ಕಾರಣ ಅಂದರೆ ನಂಬಿಕೆ ಇಲ್ಲ. ಅನೇಕರಿಗೆ ದೇವರ ಅದ್ಭುತಗಳ ಮೇಲೆ, ದೇವರ ಅತಿಶಯಗಳ ಮೇಲೆ ವಿಶ್ವಾಸ ಇಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ಮಾತೇ ಅಲ್ಲ, ದೇವರ ಆತ್ಮದಿಂದ ಪ್ರೇಮಿಸುತ್ತಿದ್ದೀನಿ. ನಮ್ಮ ಅದ್ಭುತಗಳಿಗೆ ತಡೆ ಕರ್ತನಲ್ಲ, ನಮ್ಮ ಅತಿಶಯಗಳ ತಡೆ ಯೇಸು ಸ್ವಾಮಿ ಅಲ್ಲ, ನಮ್ಮ ಅಪನಂಬಿಕೆ, ನಮ್ಮ ಅವಿಶ್ವಾಸ. ಆದ್ದರಿಂದ ಈ ವಾಕ್ಯವನ್ನು ಕೇಳಿತು ನೀವು ದೇವರ ಅದ್ಭುತಗಳನ್ನು ಬೈಬಲ್ ನೋಡುವಾಗ ಎಷ್ಟೊಂದು ಅದ್ಭುತಗಳು, ಎಷ್ಟೊಂದು ಅತಿಶಯಗಳನ್ನು ದೇವರು ಮಾಡಿದ್ದಾರೆ. ಅದು ಬೇರೆ ನೋಡುವುದಕ್ಕೆ, ಓದುವುದಕ್ಕೆ, ಬೋಧಿಸುವುದಕ್ಕಲ್ಲ. ನಾವು ಕೂಡ ಅದ್ಭುತಗಳನ್ನ ಹೊಂದಿಕೊಳ್ಳಬೇಕು, ಆ ದೇವರ ಅತಿಶಯಗಳನ್ನ ಹೊಂದಿಕೊಳ್ಳಬೇಕು. ಯಾವಾಗಂದರೆ ಅದ್ಭುತಗಳನ್ನ ನಂಬುವಾಗ, ಅತಿಶಯಗಳ ಮೇಲೆ ವಿಶ್ವಾಸ ಇಡುವಾಗ, ದೇವರ ಶಕ್ತಿ ಮೇಲೆ ನೀವು ನಂಬಿಕೆ ಇಡುವಾಗ, ನೀವು ಎದುರು ನೋಡುವಂಥ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಹಿಂದೆ, ಇವತ್ತೇ, ಈ ಕ್ಷಣನೇ ನಿಮ್ಮ ಜೀವನದಲ್ಲಿ ಮಾಡುವರಾಗಿದ್ದಾರೆ. ಎರಡನೇದು ಮಕ್ಕಳೇ, ದೇವರ ಮಕ್ಕಳಿಗೆ ಅದ್ಭುತಗಳು ನಡೆದಂತೆ, ಅವರು ಎದುರು ನೋಡುವಂಥ ಅತಿಶಯಗಳು ನಡೆದಂತೆ ಇರುವ ತಡೆ ಏನು? ಮೊದಲಾಗಿ
ದೇವರು ಹೇಳ್ತಾರೆ, ನಂಬದೆ ಹೋಗುವುದು, ಮರೆತು ಹೋಗ್ಬಿಡೋದು ಅಂದರೆ ಅವಿಶ್ವಾಸ, ಅಪನಂಬಿಕೆ ನಮ್ಮನ್ನು ಬಿಟ್ಟು ನೀಗಬೇಕು. ಎಷ್ಟು ದೇವರು ಅದ್ಭುತ ಮಾಡಿದ್ರು ಕೂಡ ದೇವರು ಎಲ್ಲಿದ್ದಾರೆ, ದೇವರು ಏನು ಮಾಡಿಬಿಟ್ರು, ದೇವರು ಏನು ಕೊಟ್ಬಿಟ್ರು, ದೇವರಿಗೆ ಎಲ್ಲಿ ನನ್ನ ಮೇಲೆ ಪ್ರೀತಿ ಇದೆ. ಅಪನಂಬಿಕೆ ಬೇಡ, ಅವಿಶ್ವಾಸ ಬೇಡ. ಇವತ್ತು ನಂಬಿಕೆ ಇಕ್ಕಿ ದೇವರ ಅದ್ಭುತಗಳ ಮೇಲೆ, ದೇವರ ಅತಿಶಯಗಳ ಮೇಲೆ ನಂಬಿಕೆ ಇಕ್ಕಿ ಇವತ್ತೇ ದೇವರ ಅದ್ಭುತಗಳನ್ನ ಹೊಂದಿಕೊಳ್ಳಿ. ಎರಡನೇದು ಮಕ್ಕಳೇ, ಯಾವ ಕಾರ್ಯ ದೇವರಿಂದ ಅದ್ಭುತಕ್ಕೆ ನಮಗೆ ತಡೆಯಾಗಿದೆ? ಕೀರ್ತನೆಗಳು 106:25 ವಾಕ್ಯ. ಸಮ್ಸ್ 106:25. ಕೀರ್ತನೆಗಳು 106:25 ವಾಕ್ಯ ಬಿಟ್ಟಿದೆ. ತಮ್ಮ ತಮ್ಮ ಗೂಡಾರಗಳಲ್ಲಿ ಗುಣಗುಟ್ಟು ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ. ಆಮೇ ಚೆನ್ನಾಗಿ ಗಮನಿಸ್ಬೇಕು, ದೇವ್ರ ಮಕ್ಕಳು ಚೆನ್ನಾಗಿ ಗಮನಿಸ್ಬೇಕು. ಯೇಸು ಸ್ವಾಮಿ ಇವತ್ತು ಕೂಡ ಜೀವಳ ದೇವರು. ಯೇಸು ಸ್ವಾಮಿ ಇವತ್ತು ಕೂಡ ಅದ್ಭುತಗಳು ಮಾಡುವ ದೇವರು. ಯೇಸು ಸ್ವಾಮಿ ಇವತ್ತು ಕೂಡ ನೀವು ಎದುರು ನೋಡುವ ಕಾಲದಲ್ಲಿ ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾರೆ. ಆದರೆ ಎರಡನೇದು, ನಮ್ಮ ಜೀವಿತದಲ್ಲಿ ಅದ್ಭುತ ಹೊಂದಿಕೊಳ್ಳದೆ ಯಾವುದು ತಡೆಯಾಗಿದೆ ಅಲ್ಲಿ ನೋಡುವಾಗ, ತಮ್ಮ ತಮ್ಮ ಗೂಡಾರಗಳಲ್ಲಿ ಅಂದರೆ ತಾನು ವಾಸ ಮಾಡುವ ಮನೆಗಳಲ್ಲಿ, ಸ್ಥಳಗಳಲ್ಲಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಯಾವುದೇ ಕಾರಣಕ್ಕೂ ದೇವರ ಮಕ್ಕಳ ಜೀವಿತದಲ್ಲಿ, ದೇವರ ಮಕ್ಕಳ ಮನೆಗಳಲ್ಲಿ ಈ ಗುಣಗುಟ್ಟುವಿಕೆ ಇರಲೇಬಾರ್ದು. ಈ ಗುಣಗುಟ್ಟುವಿಕೆ ದೇವರ ದೃಷ್ಟಿಯಲ್ಲಿ ಒಂದು ಅಸಹ್ಯವಾದ ಒಂದು ಕಾರ್ಯವಾಗಿದೆ. ದೇವರು ಗುಣಗುಟ್ಟವ್ರನ್ನ ಅವರು ಪ್ರೀತಿಸುವ ದೇವರಲ್ಲ, ಅದು ಆತನಿಗೆ ಇಷ್ಟ ಅಲ್ಲ, ಅದು ಆತನಿಗೆ ಅಸಹ್ಯವಾದ ಕಾರ್ಯ. ಇವತ್ತು ನೋಡಿ, ಎಷ್ಟೋ ದೇವ್ರ ಮಕ್ಕಳು ಸಭೆಗೆ ಹೋಗುವರು, ಆರಾಧನೆ ಮಾಡುವವರು, ಪ್ರಾರ್ಥಿಸುವವರು, ಯಾಕೆ ಸೇವೆ ಮಾಡುವ ಸೇವಕರು ಕೂಡ ಅನೇಕ ಕಾಲದಲ್ಲಿ ಗುಣಗುಟ್ಟುವರಾಗಿದ್ದಾರೆ. ಕರ್ತನ ಮಾತಿಗೆ ಕಿವಿಗೊಡುವುದಿಲ್ಲ. ನೀವು ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಏನಪ್ಪ ಏನಪ್ಪ ಏಸಪ್ಪ ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಯಾಕೆ ನನ್ನ ಜೀವನ ಹಿಂಗಿದೆ, ಅಂದರೆ ತುಂಬ ಕಷ್ಟಪಟ್ಟು ಮಕ್ಕಳೇ, ಅದು ದೇವರಿಗೆ ಅಸಾಧ್ಯವಾದ ಕಾರ್ಯ. ಅಲ್ಲಿ ನೋಡಿ, ಅವರು ತಮ್ಮ ತಮ್ಮ ಗೂಡಾರಗಳಲ್ಲಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ. ದೇವರ ಮಕ್ಕಳ ಜೀವಿತದಲ್ಲಿ ಈ ಗುಣಗುಟ್ಟುವಿಕೆ ಇರಬಾರ್ದು. ಅದು ದೇವರಿಗೆ ಅಸಹ್ಯವಾದ ಕಾರ್ಯ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಸೋತೋಗಬಾರ್ದು, ಬೇಸರಗೊಳ್ಳಬಾರ್ದು. ಕಡೇ ತನಕ ದೇವರ ಮೇಲೆ ನಂಬಿಕೆ, ವಿಶ್ವಾಸದಿಂದ ನಾವು ಇರುವಾಗ ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನೀವು ಯಾವಾಗ ಸೋತೋಗ್ತೀರೋ, ಗುಣಗುಡ್ತೀರೋ, ನೀವು ದೇವ್ರ ಕಾಲದಲ್ಲಿ ನಂಬಿಕೆನ ಕಳ್ಕೊಂಡ್ಬಿಡ್ತೀರೋ, ದೇವರ ಮಹಿಮೆ ನೋಡೋಕ್ಕಾಗೋದಿಲ್ಲ, ದೇವರ ಅತಿಶಯ ನೋಡೋಕ್ಕಾಗೋದಿಲ್ಲ, ದೇವರಿಗೆ ಅಂಥವ್ರ ಮೇಲೆ ಪ್ರೀತಿನೂ ಇರುವುದಿಲ್ಲ, ಮಮತೆ ಇರುವುದಿಲ್ಲ. ಅದು ದೇವರಿಗೆ ಒಂದು ಅಸಹ್ಯವಾದ ಕಾರ್ಯ. ಎರಡನೇದಾಗಿ, ದೇವರ ಮಕ್ಕಳ ಜೀವನದಲ್ಲಿ, ಅವರ ಕುಟುಂಬ ಮನೆಗಳಲ್ಲಿ ಯಾವುದೇ ಕಾರಣಕ್ಕೆ ದೇವರನ್ನ ಗುಣಗುಡಬಾರ್ದು. ದೇವರ ವಾಕ್ಯಕ್ಕೆ, ದೇವರ ಶಬ್ದಕ್ಕೆ ನಾವು ಕಿವಿಗೊಡಬೇಕು. ನಮ್ಮ ದೇವರು ಒಳ್ಳೆಯವನು, ನಮ್ಮ ದೇವರು ನಂಬಿಗಸ್ತನು, ನಮ್ಮ ದೇವರು ಸರ್ವಸಕ್ತನು. ನನ್ನ ದೇವರಿಂದ ಎಲ್ಲ ಸಾಧ್ಯ. ನನ್ನ ದೇವರು ಖಂಡಿತವಾಗಿ ನನಗೆ ಅದ್ಭುತ ಮಾಡ್ತಾರೆ, ನನಗೆ ಸೌಖ್ಯ ಕೊಡ್ತಾರೆ, ನನಗೆ ಬಿಡುಗಡೆ ಕೊಡ್ತಾರೆ. ನೀವು ದೇವರನ್ನ ಮಹಿಮೆಪಡಿಸುವಾಗ ದೇವರು ತನ್ನ ಶಕ್ತಿಯನ್ನು ತೋರ್ಪಡಿಸ್ತಾರೆ, ದೇವರು ತನ್ನ ಕ್ರಿಯೆಯನ್ನು ನಿಮಗೆ ತೋರ್ಪಡಿಸ್ತಾರೆ. ಎರಡನೇದಾಗಿ, ದೇವರ ಮಕ್ಕಳು ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಗುಣಗುಟ್ಟಬಾರ್ದು. ಮೊದಲಾಗಿ ನೋಡಿದ್ವಿ ನಾವು, ಅವಿಶ್ವಾಸಕ್ಕೆ, ಅಪನಂಬಿಕೆಗೆ ಜಾಗ ಕೊಡಬಾರ್ದು. ನಂಬಿಕೆ, ವಿಶ್ವಾಸ ತುಂಬ ಮುಖ್ಯ. ಎರಡನೇದಾಗಿ ಮಕ್ಕಳೇ, ನಾವು ಯಾವಾಗಲೂ ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತದಲ್ಲಿ, ದೇವರ ಕಾರ್ಯದಲ್ಲಿ ನಾವು ಗುಣಗುಟ್ಟಬಾರ್ದು. ಏನಪ್ಪ ದೇವರಲ್ಲಿದ್ದಾರೆ, ಯಾಕೆ ಈ ಜೀವನ, ಯಾಕೆ ನಾನು ಬದುಕಬೇಕು, ಯಾಕೆ ನನಗೆ ದೇವರು ಇಕ್ಕಿದ್ದಾರೆ, ಆ ರೀತಿ ಮಾತು ನಮ್ಮ ಬಾಯಲ್ಲಿ ಬರಲೇಬಾರ್ದು. ನಾವು ಯಾವಾಗಲೂ ಯೇಸು ಸ್ವಾಮಿನ ಮಹಿಮೆ ಪಡಿಸಬೇಕು. ನನ್ನ ದೇವರಿಗೆ ಎಲ್ಲ ಸಾಧ್ಯ. ನನ್ನ ದೇವರು ನನಗೆ ನಾಚಿಕೆ ಪಡಿಸೋದಕ್ಕೆ, ನನ್ನ ದೇವರು ನನ್ನ ಅವಮಾನ ಪಡೋದಕ್ಕೆ ದೇವರು ನನಗೆ ಬಿಡುವುದಿಲ್ಲ, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ಮಹಿಮೆ ಪಡಿಸ್ತಿರುವಾಗ ದೇವರು ಖಂಡಿತವಾಗಿ ಅದ್ಭುತಗಳನ್ನು ಮಾಡಿ ತನ್ನ ಮಹಿಮೆಯನ್ನು ನಿಮಗೆ ತೋರ್ಪಡಿಸ್ತಾರೆ. ಮೂರನೇದಾಗಿ ಮಕ್ಕಳೇ, ನೀವು ಎಬ್ರಿಯರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-15, ಎಬ್ರಿಯರ್ ಚಾಪ್ಟರ್ 6:14-15. ಅಲ್ಲಿ ದೇವ್ರು ನೋಡಿ, ದೇವರು ತನ್ನ ಮೇಲೆ ಆಣೆ ಇಟ್ಟು ಆಬ್ರಹ್ಮನಿಗೆ ವಾಗ್ದಾನ ಮಾಡ್ತಾರೆ. ಆಬ್ರಹ್ಮನೇ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ,
ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಚ್ಚಿಸುವನು. ಖಂಡಿತವಾಗಿಯಪ್ಪ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುವುದಾಗಿ ವಾಗ್ದಾನ ಮಾಡಿದರು. 15 ವಾಕ್ಯದಲ್ಲಿ ಓದುವಾಗ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದಾಗೆ ಹೊಂದಿದನು. ಆಮೇಲೆ 3ನೇದಾಗಿ ದೇವರ ಮಕ್ಕಳಲ್ಲಿ ಆತ್ರ ಬುದ್ಧಿ. ಆಮೇಲೆ ಆತ್ರ ಬುದ್ಧಿ ಇರಬಾರ್ದು, ತಾಳ್ಮೆ ತುಂಬ ಮುಖ್ಯ. ಇವತ್ತು ತುಂಬ ದೇವ್ರ ಮಕ್ಕಳಿಗೆ ಹೇಗೆ ವಿಶ್ವಾಸ ನಂಬಿಕೆ ಇರುವುದಿಲ್ವೋ, ಹೇಗೆ ದೇವ್ರ ಮೇಲೆ ಅವ್ರ ನಂಬಿಕೆನ ಬಿಟ್ಬಿಡ್ತಾರೋ, ಅದೇ ರೀತಿ ತುಂಬ ದೇವ್ರ ಮಕ್ಕಳಿಗೆ ತಾಳ್ಮೆ ಇಲ್ಲ, ಆತ್ರ ಬುದ್ಧಿ. ನೋಡಿ ಇಲ್ಲಿ ವಾಕ್ಯ ಬಿಟ್ಟಿದೆ, ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ರು, ಅಬ್ರಾಮ್ ನನ್ನ ಮೇಲೆ ಆಣೆ ಇಟ್ಟು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವನು ಎಂಬುದಾಗಿ. ಆದರೆ ದೇವರು ವಾಕ್ಯ ಬಿಟ್ಟಿದೆ, ಅಬ್ರಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದಾಗೆ ಹೊಂದಿಕೊಂಡಿದ್ದನು. ಆಮೇಲೆ ನಮ್ಮ ಜೀವಿತದಲ್ಲಿ ಪ್ರೀತಿ ಮಕ್ಕಳೇ, ತಾಳ್ಮೆ ತುಂಬ ಮುಖ್ಯ. ನಾವು ತಾಳ್ಮೆಯಿಂದ ಇದ್ದು ಕಾದುಕೊಂಡಿದ್ದು ದೇವರ ವಾಗ್ದಾನವನ್ನು ಹೊಂದಿಕೊಳ್ಬೇಕು. ಇವತ್ತು ತುಂಬ ದೇವ್ರ ಮಕ್ಕಳಿಗೆ ಆತ್ರ ಬುದ್ಧಿ. ಬೆಳಗ್ಗೆ ಬೀಜ ಬಿತ್ತಬೇಕು, ನಾಳೆ ಹೋಗಿ ಹಣ್ಣನ್ನು ಕೊಯ್ಯಬೇಕು. ಸಾಧ್ಯ ಆಗುತ್ತಾ? ನಾವು ದೇವರು ಕ್ರಿಯೆ ಮಾಡೋ ತನಕ, ಆ ಸಮಯ ಬರೋ ತನಕ ನಾವು ತಾಳ್ಮೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಕಾದುಕೊಂಡಿರುವಾಗ ದೇವರು ಖಂಡಿತ ನಮಗೆ ಫಲ ಕೊಡ್ತಾರೆ. ಆತನು ಸುಳ್ಳು ಆಡದಿರುವಂಥ ದೇವರು, ಆತನು ನೀತಿವಂತನು, ಆತನು ನಂಬಿಗಸ್ತನು, ಆತನು ನಂಬತಕ್ಕವನಾಗಿದ್ದಾನೆ. ಯಾವತ್ತೂ ಯೇಸು ಸ್ವಾಮಿ ನಮಗೆ ವಾಗ್ದಾನ ಕೊಟ್ಟರೆ ಬದಲಾವಣೆ ಆಗುವುದೇ ಇಲ್ಲ, ಆತನು ಮಾರ್ಪಡುವುದೇ ಇಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಈ ವಾಕ್ಯವನ್ನು ನೋಡುತ್ತಿರುವ, ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮನ್ನು ನೋಡಿ ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತೋರಿಸುವೆನೋ, ಇದು ನಿಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡುವೆನೋ. ಅಮ್ಮೆ ನಂಬ್ತಾ ಇದ್ದೀರಾ? ವಿಶ್ವಾಸ ಮಾಡ್ತಾ ಇದ್ದೀರಾ? ತಾಳ್ಮೆಯಿಂದ ಕಾದ್ಕೊಂಡಿದ್ದೀರಾ? ಖಂಡಿತವಾಗಿ ಇವತ್ತೇ ಈ ಕ್ಷಣನೇ ದೇವರ ವಾಕ್ಯವನ್ನು ಕೇಳುತ್ತಿರುವ, ನಂಬುತ್ತಿರುವ, ಒಪ್ಪಿಸ್ಕೊಡ್ತಿರುವ, ತನ್ನ ವಾಕ್ಯಕ್ಕೆ ಹೃದಯ ಜಾಗುತ್ತಿರುವ ಒಬ್ಬೊಬ್ಬರ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಿದ್ದಾರೆ. ನೋಡಿ ಮಕ್ಕಳೇ, ದೇವರ ಮೇಲೆ ಅಬ್ರಾಮನಿಗೆ ಎಷ್ಟೊಂದು ನಂಬಿಕೆ, ಎಷ್ಟೊಂದು ವಿಶ್ವಾಸ, ಎಷ್ಟೊಂದು ತಾಳ್ಮೆ. ಅವನು ಆತರ ಪಟ್ಟೇ ಇಲ್ಲ. ಅವನು ಚೆನ್ನಾಗಿ ಗೊತ್ತು, ನನಗೆ ವಾಗ್ದಾನ ಮಾಡಿರೋದು ಡಾಕ್ಟರ್ ಅಲ್ಲ, ನನಗೆ ವಾಗ್ದಾನ ಮಾಡಿರೋದು ಲೋಕದ ಮನುಷ್ಯರಲ್ಲ, ನನಗೆ ವಾಗ್ದಾನ ಮಾಡಿರೋದು ಸೇವಕರಲ್ಲ, ನನಗೆ ವಾಗ್ದಾನ ಮಾಡಿರೋದು ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಸಕ್ತನಾದ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ. ಖಂಡಿತ ನನ್ನ ಜೀವಿತದಲ್ಲಿ ಆತನು ಫಲ ಕೊಡ್ತಾರೆ, ಆ ವಾಗ್ದಾನವನ್ನು ನೆರವೇರಿಸ್ತಾರೆ. ಆ ವಾಗ್ದಾನಕ್ಕೋಸ್ಕರ ಅಬ್ರಾಮನು ಕಾದುಕೊಂಡಿದ್ದು ಫಲವನ್ನು ದೇವರು ಹೇಳಿದಾಗೆ ಹೊಂದಿಕೊಂಡಿದ್ದನು. 3 ಮಕ್ಕಳೇ ನಮಗೆ ಆತ್ರ ಬುದ್ಧಿ. ತುಂಬ ಜನಗೆ ಮಕ್ಕಳ ಸೇವೆಯಲ್ಲಿ ನೋಡ್ತೀನಿ, ಅನೇಕ ವರ್ಷದಿಂದ ಅವರು ಸೈತನ ಹೋರಾಟ ಇರ್ತಾರೆ, ಅನೇಕ ವರ್ಷದಿಂದ ವ್ಯಾಧಿಯಲ್ಲಿ ನೋವಲ್ಲಿರ್ತಾರೆ, ಅವರು ರೋಗದಲ್ಲಿರ್ತಾರೆ, ಅನೇಕ ವರ್ಷದಿಂದ ಲಕ್ಷಗಟ್ಟಲೆ ಸಾಲದಲ್ಲಿರ್ತಾರೆ. ಸಭೆಗೆ ಬಂದು ಮೊದಲನೇ ವಾರನೇ ಅವ್ರಿಗೆ ಸಾಲ ತೀರೋಗಬೇಕು, ದೆವ್ವ ಓಡೋಗ್ಬೇಕು, ವ್ಯಾಧಿಗಳು ಗುಣವಾಗಬೇಕು ಎಂಬುದಾಗಿ ಎದುರು ನೋಡ್ತಾರೆ. ಒಂದು ವಾರ ಬಂದು ಆಮೇಲೆ ಅವರು ಸಭೆಗೆ ಬರೋಲ್ಲ. ಯಾಕೆ ಸಿಸ್ಟರ್, ಯಾಕೆ ಬರದೆ ಚರ್ಚಿಗೆ ಬಂದರೆ? ಸಾಲ ತೀರಿಲ್ಲ, ನನ್ನ ವ್ಯಾಧಿ ನೀಗಲಿಲ್ಲ, ನನ್ನ ಕಷ್ಟ ಹೋಗಿಲ್ಲ. ತಾಳ್ಮೆ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಆತ್ರ ಬುದ್ಧಿ. ಚೆನ್ನಾಗಿ ಗಮನಿಸ್ತಾ ಇದ್ದೀರಾ ಪ್ರೀತಿ ಮಕ್ಕಳೇ? ಒಂದು, ದೇವರ ಮಕ್ಕಳಲ್ಲಿ ಅವಿಶ್ವಾಸ ಇರಬಾರ್ದು. 2ನೇದಾಗಿ ದೇವರ ಮಕ್ಕಳಲ್ಲಿ ಗುಣಗುಟ್ಟಬಾರ್ದು. 3ನೇದಾಗಿ ದೇವರ ಮಕ್ಕಳಲ್ಲಿ ಆತ್ರ ಬುದ್ಧಿ ಇರಬಾರ್ದು. ಯಾಕಂದರೆ ಇಲ್ಲಿ ಸತ್ಯದಲ್ಲಿ ಓದಿ ನೋಡುವಾಗ ನೀವು ಆದಿಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ, ಜೆನಿಸಿಸ್ 28:15, ಆದಿಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ ನೋಡುವಾಗ, ನಾನು ನಿನಗೆ ಹೇಳಿದನಲ್ಲ, ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಆಮೇಲೆ ನೋಡಿ ಏಸಪ್ಪಿರ್ತಾರೆ, ಮಗನೇ ಮಗಳೇ, ನಾನು ನಿನಗೆ ಏನು ಪ್ರಾಮಿಸ್ ಮಾಡಿದ್ದೀನಿ, ಏನು ವಾಗ್ದಾನ ಮಾಡಿದ್ದೀನಿ, ಅದನ್ನು ನೆರವೇರಿಸದೆ ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ, ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಂಬ್ತಾ ಇದ್ದೀರಾ? ವಿಶ್ವಾಸ ಮಾಡ್ತಾ ಇದ್ದೀರಾ? ದೇವರ ಶಕ್ತಿಯನ್ನು ನಂಬ್ತಾ ಇದ್ದೀರಾ? ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ? ನೋಡಿ, ನಮ್ಮ ಸೇವೆಯಲ್ಲಿ ಒಂದು ಕುಟುಂಬ, ಅವರು ಸಭೆಗೆ ಬಂದರು, ಮದುವೆಯಾಗಿ 5-6 ವರ್ಷ ಅವ್ರಿಗೆ ಮಕ್ಕಳಿರಲಿಲ್ಲ. ಅವ್ರ ಪಾಪ ಮದುವೆಯಾಗಿ ಮಕ್ಕಳಿಲ್ವಲ್ಲ, 5-6 ವರ್ಷ ಆಯ್ತಲ್ವಾ, ಅನೇಕ ಕಡೆ ಅವಮಾನ,
ನಿಂದೆಗಳು, ಪರ್ಯಾಸ, ಗೇಲಿಯನ್ನು ಅನುಭವಿಸಿದ್ರು. ಅದರಿಂದ ಎಷ್ಟೋ ಹಾಸ್ಪಿಟ್ಲ್ಗೆ ಹೋಗಿ, ಎಷ್ಟೋ ಡಾಕ್ಟ್ರ್ ಹತ್ರ ಹೋಗಿ, ಎಷ್ಟೋ ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರು. ಡಾಕ್ಟ್ರ್ ಹೇಳಿದ್ರಂತೆ, ನಿಮ್ಮಿಬ್ಬರಿಗೂ ಲೈಫ್ ಲಾಂಗು ಮಕ್ಕಳಾಗುವ ಭಾಗ್ಯ ಇಲ್ಲ, ದಯವಿಟ್ಟು ಆ ಆಸೆನ ಬಿಟ್ಬಿಡಿ ಅಂತ ಹೇಳ್ಬಿಟ್ರಂತೆ. ಆಮೇಲೆ ನಡೆದು ನೋಡಿ, ಯಾರೋ ಒಬ್ಬರು ಇಲ್ಲೊಂದು ಸಭೆ ಇದೆ, ಅಲ್ಲಿ ಹೋಗಿ ಯೇಸು ಸ್ವಾಮಿ ನಂಬ್ಕೊಳ್ಳಿ, ದೇವ್ರನ್ನ ಪ್ರಾರ್ಥಿಸಿ ದೇವರು ಅದ್ಭುತ ಮಾಡ್ತಾರೆ. ಅವರು ಸಭೆಗೆ ಬಂದರು. ಅಯ್ಯ, ಮದುವೆಗೆ 5 ವರ್ಷ ಆಯಿತು, ಮಕ್ಕಳಿಲ್ಲ, ಎಷ್ಟು ಲಕ್ಷ ಖರ್ಚು ಮಾಡಿದೆ, ಎಷ್ಟೋ ಟ್ರೀಟ್ಮೆಂಟ್ ತೊಗೊಂಡೆ, ಎಷ್ಟೋ ದೊಡ್ಡ ಹಾಸ್ಪಿಟಲ್ ಡಾಕ್ಟ್ರ್ ತೋರಿಸಿದ್ರೆ ಡಾಕ್ಟ್ರ್ ಕೊಡೆಯದಾಗ ಹೇಳ್ಬಿಟ್ರು, ನಿಮಗೆ ಲೈಫ್ ಲಾಂಗು ಜೀವಕಾಲ ಪೂರ್ತಿ ಇಬ್ಬರಿಗೂ ಮಕ್ಕಳಾಗುವ ಭಾಗ್ಯ ಇಲ್ಲ, ಆ ನಂಬಿಕೆನ ಬಿಟ್ಬಿಡು ಅಂತ. ನಾನು ಅಂದೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ಯೇಸುಗೆ ಎಲ್ಲ ಸಾಧ್ಯ. ನಂಬಿಕೆಯಿಂದ ಬನ್ನಿ, ಪ್ರಾರ್ಥನೆ ಮಾಡೋಣ, ವಿಶ್ವಾಸ ಇಡಿ, ಕರ್ತನ ದೊಡ್ಡ ಕರೆ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಒಂದು ದಿವಸ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಅವರೊಂದಿಗೆ ಮಾತಾಡಿದ್ರು. ಮಗನೇ, ಬರೋ ವರ್ಷ ನಿನಗೆ ಒಂದು ಗಂಡು ಮಗನ ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ಅವಾಗ ದೇವರು ನನ್ನ ಮನಸ್ಸಲ್ಲಿ ಹಾಕಿದ್ರು, ಗಂಡ ಹೆಂಡತಿ ಅವ್ರು ಇದ್ದಂಥ ಸ್ಥಳದಲ್ಲಿ ಒಂದು ಸಂಡೇ ಸ್ಕೂಲ್ ಸೇವೆಯನ್ನು, ಅಂದರೆ ಮಕ್ಕಳ ಸೇವೆಯನ್ನು ಆರಂಭಿಸಿದ್ರು. ಗಂಡ ಹೆಂಡತಿಗೆ ಅವ್ರ ಮನೆಯಲ್ಲೇ ಒಂದು 15 ಜನ ಹುಡುಗರು ಮಕ್ಕಳ ಸೇರಿಸ್ಕೊಂಡು ಅವರು ಸಂಡೇ ಸ್ಕೂಲ್ ಮಕ್ಕಳ ಸೇವೆಯನ್ನು ಆರಂಭಿಸಿದರು. ದೇವರು ಎಷ್ಟು ನಂಬಿಗಸ್ತನೋ, ದೇವರು ಎಷ್ಟು ಶಕ್ತಿಯುಳ್ಳ ದೇವರು. ಅವ್ರು ಹೇಳಿದಾಗೆ ನೆಕ್ಸ್ಟ್ ಇರ್ತದೆ ಮಕ್ಕಳೇ ಗಂಡು ಮಗು ಕೊಟ್ಟರು. ಈಗ ಅವ್ರಿಗೆ ಒಂದು ಗಂಡು ಮಗು, ಹೆಣ್ಣು ಮಗು, 2 ಮಕ್ಕಳನ್ನ ದೇವರು ಅನುಗ್ರಹಿಸಿದ್ರು. ಕಾರಣ ನಂಬಿದ್ರು, ಕಾರಣ ಗುಣಗುಟ್ಟಲಿಲ್ಲ, ಕಾರಣ ತಾಳ್ಮೆಯಿಂದ ದೇವರು ಹೇಳಿದ ಹಾಗೆ ಆ ಆಶೀರ್ವಾದವನ್ನು ಹೊಂದ್ಕೊಂಡ್ರು. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳಿದ್ರು ನೀವು ಕೂಡ ಒಂದು ವೇಳೆ ನಂಬಿಕೆಯನ್ನು ಬಿಟ್ಬಿಟ್ಟಿದ್ದೀರಾ, ದೇವರನ್ನ ಅನೇಕದಲ್ಲಿ ಗುಣಗುಟ್ಟಿದ್ದೀರಾ, ಆತ್ರ ಬುದ್ಧಿದ ತಾಳ್ಮೆ ಕಳ್ಕೊಂಡಿದ್ದೀರಾ, ಇವತ್ತು ಒಪ್ಪಿಸ್ಕೊಡಿ, ಕರ್ತನೇ ನನ್ನನ್ನು ಶ್ರಮಿಸಪ್ಪ, ನನಗೆ ನಿಮ್ಮ ಮೇಲೆ ನಂಬಿಕೆ ಕೊಡಪ್ಪ, ನಿಮ್ಮ ಅದ್ಭುತಗಳನ್ನು ಅತಿಶಯಗಳನ್ನು ನಂಬುವಂತೆ ನಂಬಿಕೆಯನ್ನು ಹೆಚ್ಚಿಸಪ್ಪ, ವಿಶ್ವಾಸ ಕೊಡಪ್ಪ. ನನಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಗುಣಗುಟ್ಟಬಾರ್ದು, ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳ್ಕೊಂಡು ಆತ್ರ ಬುದ್ಧಿಗೆ ಒಪ್ಪಿಸ್ಕೊಡ್ಬಾರ್ದು. ನಾನು ನಂಬುತ್ತೇನೆ ಸಪ್ಪ, ನಾನು ವಿಶ್ವಾಸ ಮಾಡ್ತೇನೆ ಸಪ್ಪ, ನೀನು ಅದ್ಭುತ ಸ್ವರೂಪನು, ನೀನು ಅದ್ಭುತ ಮಾಡುವ ದೇವರು, ಖಂಡಿತ ನನ್ನ ಜೀವನದಲ್ಲಿ ಅದ್ಭುತ ಮಾಡ್ತೀನಿ ನಂಬುವಾಗ ಎಂದು ಪ್ರಾರ್ಥಿಸುವಾಗ ಈ ಕ್ಷಣನೇ, ಈ ನಿಮಿಷವೇ ದೇವರ ಶಕ್ತಿ, ದೇವರ ಅದ್ಭುತ, ದೇವರ ಅತಿಶಯ ನಿಮ್ಮನ್ನು ಮುಟ್ಟಿ ನಿಮ್ಮ ಜೀವನದಲ್ಲಿ ದೊಡ್ಡ ಕರೆ ನಡೆದಿದೆ. ನಂಬುತ್ತೀರಾ? ವಿಶ್ವಾಸ ಮಾಡ್ತೀರಾ? ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಕೊಂಡು ಕೈ ಜೋಡಿಸಿ ಏಸಪ್ಪ ಹತ್ರ ಯಾವ ಕಾಲದಲ್ಲಿ ಅದ್ಭುತ ಎದುರು ನೋಡ್ತಿದ್ದೀರಾ, ಅತಿಶಯ ಎದುರು ನೋಡ್ತಿದ್ದೀರಾ, ಬಿಡುಗಡೆ ಎದುರು ನೋಡ್ತಿದ್ದೀರಾ, ಸೌಖ್ಯ ಎದುರು ನೋಡ್ತಿದ್ದೀರಾ, ಸಮಾಧಾನ ಎದುರು ನೋಡ್ತಿದ್ದೀರಾ, ಜಯವನ್ನು ಎದುರು ನೋಡ್ತೀರಾ, ಯೇಸುವೇ ನೀನು ಅದ್ಭುತ ಸ್ವರೂಪನು, ಯೇಸುವೇ ಅತಿಶಯಗಳು ಮಾಡು ದೇವರು, ಏಸಪ್ಪ ನಿಮಗೆ ಅಸಾಧ್ಯವಾದ ಯಾವುದಿಲ್ಲಪ್ಪ, ನೀನು ಸರ್ವಶಕ್ತನಾದ ದೇವರು. ಕರ್ತನೇ ನಾನು ನಂಬುತ್ತೇನೆ, ಕರ್ತನೇ ನಾನು ವಿಶ್ವಾಸ ಮಾಡ್ತೇನೆ ಎಂದು ಪ್ರಾರ್ಥಿಸ್ತಿರುವಾಗಲೇ ದೇವರ ಶಕ್ತಿ, ಅದ್ಭುತ ಮಾಡುವ ಶಕ್ತಿ, ಅತಿಶಯಗಳು ತೋರಿಸ ಶಕ್ತಿ ನಿಮ್ಮೆಲ್ಲಿತ್ತಿದೆ. ಏಸಪ್ಪ ನೀನು ಜೀವುಳ ದೇವರು, ಸತ್ಯವಂತ ದೇವರು, ನಂಬಿಗಸ್ತ ದೇವರು, ನಂಬತಕ್ಕ ದೇವರಾಗಿದ್ದೀರಪ್ಪ. ನಿಮ್ಮ ಕೊಟ್ಟಂಥ ವಾಕ್ಯವನ್ನು ನಿಮ್ಮ ಮಕ್ಕಳ ಮಧ್ಯೆ ಸಾರಿದ್ದೇನೆ. ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬ್ತಿದ್ದಾರೋ, ಯಾರೆಲ್ಲ ವಿಶ್ವಾಸ ಮಾಡ್ತಿದ್ದಾರೋ ಅಷ್ಟು ಜನರ ಜೀವಿತದಲ್ಲಿ, ಕಾರ್ಯಗಳಲ್ಲಿ, ಸಪ್ಪ ಮನೆಗಳಲ್ಲಿ, ಶರೀರಗಳಲ್ಲಿ ಅದ್ಭುತಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಡೀತಿರೋದಕ್ಕೆ ಸ್ತೋತ್ರ ಮಾಡ್ತೇನೆ. ಅತಿಶಯಗಳು ನಡೀತಿರೋದಕ್ಕೆ ಸ್ತೋತ್ರ ಮಾಡ್ತೇನಪ್ಪ. ಯಾವ್ಯಾವ ಕಾಲದಲ್ಲಿ ಬಿಡುಗಡೆ ಎದುರು ನೋಡ್ತಿದ್ದಾರೋ, ಅದ್ಭುತ ಎದುರು ನೋಡ್ತಿದ್ದಾರೋ, ಜಯವನ್ನು ಎದುರು ನೋಡ್ತಿದ್ದಾರೋ, ಸಮಾಧಾನ ಎದುರು ನೋಡ್ತಿದ್ದಾರೋ, ರಕ್ಷಣೆ ಎದುರು ನೋಡ್ತಿದ್ದಾರೋ, ಏಸಪ್ಪ ಸೌಖ್ಯವನ್ನು ಎದುರು ನೋಡ್ತಿದ್ದಾರೋ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದ್ಭುತಗಳು ನಡೀಲಿ ಏಸಪ್ಪ, ಅತಿಶಯಗಳು ನಡೀಲಿ ಸ್ವಾಮಿ. ಡಾಕ್ಟರಿಂದ ಕೈ ಬಿಟ್ಟಿರ್ಬೋದು, ಮನುಷ್ಯರಿಂದ ಕೈ ಬಿಟ್ಟಿರ್ಬೋದು, ಸೇವಕರಿಂದ ಕೈ ಬಿಟ್ಟಿರ್ಬೋದು, ತನ್ನ ನಂಬಿಕೆಲ್ಲ ಕಡ್ಕೊಂಡು ಬಿಡೋದು. ನಿಮ್ಮನ್ನು ನಂಬ್ತಿದ್ದಾರೆ ಸಪ್ಪ, ನಿಮ್ಮ ಮೇಲೆ ವಿಶ್ವಾಸ ಇರ್ತದ್ರೆ, ಇದೋ ನಂಬಿದರೆ ದೇವರ ಮಹಿಮೆ ಕಾಂತಿ ವಾಕ್ಯ ಕೊಟ್ಟಿದ್ಯಾ, ಆ ವಾಗ್ದಾನ ಪ್ರಕಾರ ನಂಬುತ್ತಿರುವ ಅಷ್ಟರ ಮೇಲೆ ದೇವರ ಶಕ್ತಿ ಇಳಿತಿರೋದಕ್ಕೆ ಸ್ತೋತ್ರ ಮಾಡ್ತೇನೆ. ಅದ್ಭುತಗಳು ನಡೀತಿರೋದಕ್ಕೆ ಸ್ತೋತ್ರ ಮಾಡ್ತೇನೆ. ಅತಿಶಯಗಳು ಕ್ರಿಯೆ ಮಾಡೋದಕ್ಕೆ ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ವ್ಯಾಧಿಗಳು ಗುಣವಾಗಲಿ, ತಡೆಗಳು ನೀಗಲಿ, ಅದ್ಭುತಗಳು ನಡೆಯಲಿ ಸ್ವಾಮಿ. ಕಟ್ಟುಗಳು ಬೆಚ್ಚಲ್ಪಡಿ ಸ್ವಾಮಿ, ದಾರಿಗಳು ತೆರೆಗಲ್ಪಡಿ ಸ್ವಾಮಿ, ವ್ಯಾಧಿಗಳು ಸೌಖ್ಯವಾಗಲಿ ಸ್ವಾಮಿ. ಅವರ ಅಗತ್ಯಗಳು ಸಂಧಿಸಲ್ಪಡಲಿ, ಅವ್ರು ಎದುರು ನೋಡುವಂಥ ಆಶೀರ್ವಾದಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರಿಗೆ ಉಂಟಾಗಿದ್ದಕ್ಕೆ ಸ್ತೋತ್ರಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ಅದ್ಭುತಗಳನ್ನು ಅತಿಶಯಗಳು ಮಾಡಿದ ಯೇಸು ಸ್ವಾಮಿ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೇನೆ, ನಮ್ಮ ಜೀವನ ತಂದೆಯೇ. ಆಮೀನ್, ಆಮೀನ್, ಆಮೀನ್. ಗಾಡ್ ಬ್ಲೆಸ್ ಯು. ఆనందం నీలోనే
ఆధారం నీవేగా, ఆశ్రయం నీలోనే నా యేసయ్యా. ఆనందం నీలోనే, ఆధారం నీవేగా, ఆశ్రయం నీలోనే నా యేసయ్యా.